ಕಳ್ಕೊಳಕ್ಕೆ ಇಷ್ಟ ಇಲ್ಲ ಸಂಜಯ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ನಾನು ಫೋನ್ ರಿಸೀವ್ ಮಾಡಿ ಸಂಜಯ್. ನನ್ನ ಫ್ಯಾಮಿಲಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ. ಅಟ್ಲೀಸ್ಟ್ ನನ್ನ ಮೆಸೇಜ್ಗಾದರೂ ರಿಪ್ಲೈ ಮಾಡಿ. ಐ ಲವ್ ಯು ಸೋ ಮಚ್ ಸಂಜಯ್. ನೀವಾ ನಿಮ್ ಸರ ಕೊಟ್ಟಿದ್ರಲ್ಲ ಅದನ್ನ ವಾಪಸ್ ತಗೊಂಡು ಹೋಗಿ ಬಂದ್ರಾ? ಎನಿವೇ ಮದ್ವೆ ನಿಂತೋಯ್ತು, ಇನ್ನೇನಕ್ಕೆ ಇವಳ್ಗ ಸರ ಅಂತ ವಾಪಸ್ ತಗೊಂಡು ಹೋಗಿ ಬಂದಿದ್ದೀರಾ ಅಲ್ವಾ? ನಿಮ್ ಸರಾನು ಬೇಡ, ನಿಮ್ ಜೊತೆ ಏನು ಮಾತು ಬೇಡ ನಂಗೆ. ತಗೊಳ್ಳಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಧಿ ಬೇಡ, ನೀವೇನ್ ಹೇಳೋದು ಬೇಡ. ನನ್ಗೆ ನಿಮ್ ಯಾವ ಮಾತು ಕೇಳಕ್ಕೂ ಇಷ್ಟ ಇಲ್ಲ, ನಿಮ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಪ್ಲೀಸ್ ಹೊರಟೋಗಿ. ನನಗೆ ಗೊತ್ತು ನಿನಗೆ ಎಷ್ಟು ನೋವಾಗಿದೆ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ. ಆದ್ರೆ ಏನು, ನಿಮ್ಗೆ ನಿಮ್ ಸ್ವಾರ್ಥನೇ ಹೆಚ್ಚಾಗೋಯ್ತಲ್ವಾ? ನನ್ನ ಮದ್ವೆ ಹಾಳಾಗೋದ್ರೆ ನಿಮಗ್ ತಾನೇ ಏನಾಗ್ಬೇಕು? ಮಾಡೋದೆಲ್ಲ ಮಾಡಿ ಇವಾಗ ನನಗ್ ಸಮಾಧಾನ ಮಾಡಕ್ ಬಂದಿದ್ದೀರಾ? ಹೇಳ್ತಾ ಇದ್ದೀನಲ್ಲ, ನನಗೆ ನಿಮ್ ಮುಖ ನೋಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಪ್ಲೀಸ್ ಹೊರಟೋಗಿ. ನಿಧಿ, ನಿನಗೆ ನನ್ನ ಮೇಲೆ ಕೋಪ ಬಂದಿರೋದು, ಬೇಜಾರಾಗಿರೋದು ಸಹಜನೇ. ಖಂಡಿತ ನಾನು ನಿನಗೆ ತೊಂದರೆ ಕೊಡಲ್ಲ. ಹೀಗೆಲ್ಲ ಆಗೋದಕ್ಕೆ ನಾನೇ ಕಾರಣ ಅಂತ ನಿನ್ನ ಮನಸ್ಸಲ್ಲಿದೆ. ಅದು ನಿಜನೂ ಇರ್ಬೋದು. ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳ. ಹಾಗೆ ನಾನು ಮಾಡ್ತೀನಿ. ಮತ್ತೆ ಕೇಳ್ತಾ ಇದ್ದೀನಿ, ಸಾರಿ ನಿಧಿ. ಈಗ ಅವಳ ಫೋನ್ ನನ್ನ ಕೈಲಿದೆ, ಲಾಕ್ ಆಗಿಲ್ಲ. ಕಾಲ್ ಡೀಟೇಲ್ಸ್ ಹೇಗೆ ತಗೋಬೋದು? ಓಕೆ, ಆ್ಯಪ್ ಓಪನ್ ಮಾಡಿದೆ. ನನ್ನ ಫೋನ್ ನೀವ್ಯಾಕೆ ನೋಡ್ತಿದ್ದೀರಾ? ಈ ರೀತಿ ಬೇರೆಯವ್ರ ಫೋನ್ ನೋಡೋದು ತಪ್ಪಲ್ವಾ? ಬೇರೆಯವರ ವನಜಾ, ನೀ ನನ್ನ ಹೆಂಡತಿ, ಹಾಗಂತ ನಿನ್ನ ಮೇಲೆ ಯಾವತ್ತೂ ನಾನು ಅಧಿಕಾರ ಚಲಾಯಿಸಿಲ್ಲ. ನನಗೆ ಯಾರೋ ಫೋನ್ ಮಾಡಿ ನಂಬರ್ ಹೇಳ್ತಿದ್ರು, ನಾನು ಅದು ನಿನ್ನ ಫೋನಲ್ಲಿ ನೋಟ್ ಮಾಡ್ತಿದ್ದೆ ಅಷ್ಟೇ. ಅಷ್ಟರಲ್ಲಿ ನೀವು ಬಂದೆ, ಫೋನ್ ಕಿತ್ಕೊಂಡೆ. ಸರಿ, ನನ್ನ ಕೆಲಸ ಆಯಿತು, ನಿನ್ನ ಫೋನ್ ನನಗೆ ಬೇಡ. ಕೆಲಸ ಆಯ್ತು ಅಂದ್ರೆ? ಕೆಲಸ ಆಯಿತು ಅಲ್ಲ, ಕೆಲಸ ಇದೆ, ನನಗೆ ಕೆಲಸ ಇದೆ, ನಾನು ಹೊರಡಬೇಕು. ಕಾಫಿ ನನಗೆ ಬೇಡ. ಎಸ್ ಡ್ಯಾಡ್. ಆಯ್ಮ, ಅದೇ ನಿನ್ನ ಜೊತೆ ಯಾರು ಇದ್ದಾರಾ ಅಲ್ಲಿ? ಇಲ್ಲ ಡ್ಯಾಡ್, ಯಾಕೆ? ದೀಪಿಕಾ, ನಾ ಹೇಳೋದು ಕೇರ್ಫುಲ್ಲಾಗಿ ಕೇಳಿಸ್ಕೊ. ಇತ್ತೀಚೆಗೆ ನಿಮ್ಮಮ್ಮನ ಬಿಹೇವಿಯರಲ್ಲಿ ತುಂಬ ಚೇಂಜ್ ಕಾಣಿಸುತ್ತೆ. ನೀನು ಹೇಳಿದಾಗೆ ನಾನು ಸರಿಯಾಗಿ ಮಾತಾಡಿಸ್ತಿಲ್ಲ. ನಿಮ್ಮ ಮನೆಗೆ ಬಂದರೆ ನಿನ್ನನ್ನು ಗಮನಿಸದೆ ವಾಪಸ್ ಬರ್ತೀಯಾಳೆ. ಎಸ್ ಡ್ಯಾಡ್, ನನಗೂ ಅದ್ರ ಬಗ್ಗೆ ತುಂಬ ಬೇಜಾರಿದೆ. ಅವಳು ಯಾಕೆ ಹೀಗೆ ಆಡ್ತೀಯಾಳೆ ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಏನೋ ಕಾರಣ ಇರ್ಬೋದು ಅಂತ ಅವಳು ಕಾಲ್ ಲಿಸ್ಟ್ ತೆಗೆಸ್ದೆ. ವಾಟ್ ಈಸ್ ದಿಸ್ ಡ್ಯಾಡ್?
ಪಾಪ ಮಾಮ್ಗೆ ಗೊತ್ತಾದರೆ ನೊಂದ್ಕೊಳಲ್ವಾ? ಅಂಥ ಸೀರಿಯಸ್ ವಿಷಯ ಏನೂ ಇರಲ್ಲ ಡ್ಯಾಡ್. ದೀಪಿಕಾ ನಿಂಗೆ ಅರ್ಥ ಆಗಲ್ಲಮ್ಮ. ಈ ಜಗಳ ಮಾಡೋರು ನಂಬೋದು, ಈ ಸೈಲೆಂಟ್ ಆಗಿರ್ತಾರಲ್ಲ ಅವರು ನಂಬಲೇ ಕೊಡ್ದು. ಗುಟ್ಟಾಗಿ ಒಳಗೊಳಗೆ ಏನು ಬೇಕಾದ್ರೆ ಮಾಡ್ಬಿಡ್ತಾರೆ. ನೋ ಡ್ಯಾಡ್, ನನಗೆ ಅಮ್ಮನ ಬಗ್ಗೆ ಆ ರೀತಿ ಅನ್ನಿಸ್ತಿಲ್ಲ. ಆದರೆ ನನಗನ್ಸಿದ್ದು ನಿಜ. ಅವ್ರ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ಅವಳೆಲ್ಲೋ ಚೇಂಜಸ್ನ ವಾಚ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಕಾಲ್ ಲಿಸ್ಟ್ ತೆಗೆದಿದ್ದು ಒಳ್ಳೇದೇ. ನಿಮ್ಮಮ್ಮ ಯಾರ ಜೊತೆ ಜಾಸ್ತಿ ಮಾತಾಡಿದ್ಲು ಗೊತ್ತಾ? ಆ ತುಳಸಿ ಜೊತೆ, ಪೂರ್ಣಿ ಜೊತೆ. ಅಷ್ಟು ಮಾತ್ರ ಅಲ್ಲ, ಅವಳು ಇನ್ನೊಂದು ಲೇಡಿ ಜೊತೆ ಮಾತಾಡಿದ್ದಾಳೆ. ಅದು ಯಾರ್ದು ಗೊತ್ತಾಗ್ತಿಲ್ಲ. ಆದರೆ ಪೂರ್ಣಿ ಬಗ್ಗೆ ನಂಗೆ ಗೊತ್ತಾಗಬೇಕು. ಪೂರ್ಣಿ ಬಗ್ಗೆನಾ? ಯಾಕೆ ಡ್ಯಾಡ್? ಯಾಕೆ ಅಂತ ಕೇಳಬೇಡ, ನಾನು ಅವಳ ಬಗ್ಗೆ ತಿಳ್ಕೋಬೇಕು ಅಷ್ಟೆ. ಏನಿದು ಡ್ಯಾಡ್, ನಿನಗೂ ಆ ಪೂರ್ಣಿ ಧ್ಯಾನನಾ? ಧ್ಯಾನಾಗಿನ ಏನೂ ಇಲ್ಲ, ನಿಂಗೆಲ್ಲ ವಿಷಯ ಆಮೇಲೆ ಹೇಳ್ತೀನಿ. ಆದರೆ ಪೂರ್ಣಿ ಯಾವ ಆಶ್ರಮದಲ್ಲಿದ್ಲು, ಅವಳನ್ನು ಯಾರಲ್ಲಿ ತಂದು ಬಿಟ್ಟಿದ್ದು ಅಂತ ಗೊತ್ತಾಗಬೇಕು. ಹೇಗಾರು ಮಾಡಿ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಐ ಕಾಲ್ ಯು ಬ್ಯಾಕ್. ನಾನು ಹೇಳಿದ್ದನ್ನು ಮರಿಬೇಡ. ಓಕೆ ಡ್ಯಾಡ್. ಇಲ್ಲಿ ಏನೋ ನಡೀತಿದೆ. ಮಾಮ್ ನನ್ನೂ ಬಿಟ್ಟು ಆ ತುಳಸಿ ಜೊತೆ, ಪೂರ್ಣಿ ಜೊತೆ ಯಾಕಷ್ಟು ಮಾತಾಡ್ತಿದ್ದಾರೆ? ಡ್ಯಾಡ್ ಯಾಕೆ ಪೂರ್ಣಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತಿದ್ದಾರೆ? ಅದು ನಾನು ಅವಳ ಬಗ್ಗೆ ಎಂಕ್ವೈರಿ ಮಾಡಬೇಕಾ? ಇರಲಿ, ಡ್ಯಾಡ್ ಹೇಳಿದ್ದಾರೆ ಅಂದರೆ ಅದಕ್ಕೇನೋ ಕಾರಣ ಇರುತ್ತೆ. ಹಾಗೆ ಮಾಡೋಣ.